30 ಹಾಕಿದ್ರೆ 50 ಹಾಕಿದ್ರೆ ನಾನು ಕೋಟಿ ತಂದು ನಿಮ್ಗೆ ಕೊಡ್ತೀನಿ, ಕೋಟಿ ಬರೆಸ್ಬಿಡ್ತೀನಿ ಯಾವತ್ತೂ ಹೇಳಿಲ್ಲ. ನಾನು ಎಷ್ಟು ಅವರ್ ಒಂದು ಕತೆ ಹೇಳಬಲ್ಲೆ ಅನ್ನೋ ಥರ. ಕೆಲವರು ಅರ್ಧ ಗಂಟೆಲೇ ಹೇಳ್ತಾರೆ, ಕೆಲವರು 20 ನಿಮಿಷ, ಕೆಲವರು 1 ಅವರ್ ಈ ಥರ. ನಾನು ಫುಲ್ ಫ್ಲೆಡ್ಜ್ ಆಗಿ ಎಷ್ಟು ನಿಮಿಷ ನಾನು ಸಿನಿಮಾ ತೆಗಿಬೇಕು ಅಂದ್ಕೊಂಡಿದ್ದೀನೋ ಅಷ್ಟು ನಿಮಿಷ ನಾನು ಕತೆ ಹೇಳ್ತೀನಿ. ನನಗೂ ಬೈಸ್ಕೊಳ್ಳೋಕ್ಕಿಂತ ಮುಂಚೆ ಅವ್ರು ಏನಾರು ಹೇಳ್ತಾರಾ, ಏನು ನಾನು ಖರ್ಚು ಮಾಡಿಸ್ತಾ ಇದ್ದೀನಿ, ನನ್ನ ಮೇಲೆ ಏನಾರು ರೇಗ್ತಾರ, ಎಲ್ಲನೂ ಇತ್ತು. ಯಾಕಂದರೆ 101 ಕ್ವಶನ್ ಉಟ್ಕೊಳುತ್ತೆ. ಆ 101 ಕ್ವಶನ್ಗೂ ನನ್ನ ಹತ್ರ ಆನ್ಸರ್ ಇರಬೇಕು. ಎಲ್ಲ ತುಂಬ ಜನ ಆರ್ಟಿಸ್ಟ್ಗಳು ನಾನು ನೋಡಿರೋದ್ರಲ್ಲಿ ಒಂದು 60% ಆರ್ಟಿಸ್ಟ್ಗಳು ಮನಿ ಮೈಂಡೆಡ್, ಓನ್ಲಿ ಮನಿ. ಸೆಟ್ಗೋಸ್ಕರ ಇಂಡಸ್ಟ್ರಿಗೆ ಬರಬಾರ್ದು, ಆಟದಲ್ಲಿ ಬರಬೇಕು ಅಂತ. ನನಗೆ ಅವತ್ತು ಮಲಗಿಸಿದ ಗೋಣಿ ಚೀಲ ಅದು ರೈಟ್ 30 ರೂಪಾಯಿನ ಆಗಿರ್ಬೋದು ಅವತ್ತು ನಾನು ಮಲಗ್ತಿದ್ದು ಗೋಣಿ ಚೀಲ. ಬಟ್ ಇವತ್ತು ನಾನು 30,000 ರೂಪಾಯಿ ಆಸ್ಕಲ್ ಮಲಗಿದ್ದೀನಿ. Investing in cinemas without cinema knowledge is injurious to you, your family, and the audience too. ಅನ್ನದಾತ ಸುಖೀ ಭವ. ನಮ್ಮ ಇವತ್ತಿನ ಕಾರ್ಯಕ್ರಮದ ಗೆಸ್ಟು ಇವರು ಮೈಸೂರಿನ ಬಳಿ HD ಕೋಟೆ ಅಂತ ಊರಿದೆ, ಆ ಊರಿನವರು. ಈಗ ಅವರು ಅರಶಿನಕುಂಟೆಯಲ್ಲಿ ವಾಸವಾಗಿರ್ತಾರೆ. ಇವರು 2006ರಲ್ಲಿ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡ್ತಾರೆ. ಆದರೆ ಸಕ್ರಿಯವಾಗಿ 2009ರಲ್ಲಿ ಸಿನಿಮಾ ರಂಗದಲ್ಲಿ ತೊಡಗಿಕೊಳ್ತಾರೆ. ಇವರು ಸರಿಸುಮಾರು 78 ಸಿನಿಮಾಗಳಲ್ಲಿ ಅಸೋಸಿಯೇಟ್ ಡೈರೆಕ್ಟರಾಗಿ ಕೆಲಸ ಮಾಡ್ತಾರೆ. ಅಂದರೆ ಕನ್ನಡ, ತಮಿಳು, ತೆಲುಗು, ಮಲಯಾಳಮು, ಹಿಂದಿ ಎಲ್ಲ ಭಾಷೆಗಳಲ್ಲೂ 78 ಸಿನಿಮಾಗಳಲ್ಲಿ ಅಸೋಸಿಯೇಟ್ ಡೈರೆಕ್ಟರಾಗಿ ಕೆಲಸ ಮಾಡ್ತಾರೆ. ಮತ್ತು 22 ಸೀರಿಯಲ್ಗಳಲ್ಲಿ ಇವರು ರೈಟರಾಗಿ ಮತ್ತು ಅಸೋಸಿಯೇಟಾಗಿ ಕೆಲಸ ಮಾಡ್ತಾರೆ. ಮತ್ತು 12 ರಿಯಾಲಿಟಿ ಶೋನಲ್ಲಿ ಇವರು ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾರೆ. ನಾನಾ ತಾಂತ್ರಿಕ ವರ್ಗದಲ್ಲಿ ಕೆಲಸಗಳನ್ನ ಮಾಡ್ತಾರೆ. ಅದಾದ ಮೇಲೆ ಈಗ ಇವರು 2 ಚಿತ್ರಗಳನ್ನ ಡೈರೆಕ್ಷನ್ ಮಾಡಿ, ಅದರಲ್ಲಿ ಒಂದು ಚಿತ್ರ ಸೆನ್ಸಾರ್ಗೆ ರೆಡಿ ಇದೆ, ಇನ್ನೊಂದು ಚಿತ್ರ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ. ಅದರಲ್ಲಿ ಒಂದು ಚಿತ್ರದ ಹೆಸರು ದಂಡತೀರ್ಥ ಅಂತ, ಮತ್ತು ಇನ್ನೊಂದು ಚಿತ್ರದ ಹೆಸರು ಲವ್ ಟು ಲಸ್ಸಿ ಅಂತ. ಇದನ್ನು ಇವಾಗ ಅವರು ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಗಿ ರೆಡಿ ಮಾಡಿದ್ದಾರೆ. ಇನ್ನೇನು ಅದು ತೆರೆಗೆ ಬರೋಕ್ಕೆ ರೆಡಿ ಇದೆ. ನಮ್ಮ ಇವತ್ತಿನ ಗೆಸ್ಟ್ ಹೆಸರು ಹರೀಶ್ ನಾಯಕ್ ಅಂತ. ಹರೀಶ್ ನಾಯಕ್ ಅವರೇ, ತಮಗೆ ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ. ನಮಸ್ತೆ ಸರ್. ಹರೀಶ್ ನಾಯಕ್ ಅವರ ಹೆಸರು ಹರಿಪ್ರಾಣ್ ಅಂತ ಕೇಳ್ಪಟ್ಟೆ. ಇದು ನನ್ನ ಸ್ಕ್ರೀನ್ ನೇಮ್ ಸರ್. ಚಿಕ್ಕ ವಯಸ್ಸಿಂದ ಅನ್ನೋದಕ್ಕಿಂತ ನನಗೆ ಒಂದು ಪರ್ಟಿಕ್ಯುಲರ್ ನೇಮ್ ಬೇಕಿತ್ತು ಸ್ಕ್ರೀನ್ಗೆ. ಎಲ್ಲರೂ ಬಂದ್ಬಿಟ್ಟು ಎಕ್ಸ್ಟ್ರಾ ದರ್ಶನು, ಸುದೀಪ್ ಈ ಥರ ಎಕ್ಸ್ಟ್ರಾ ಏನೋ ಸೇರಿಸ್ತಾರೆ. ನಾನು ಸರ್ನೇಮ್ ಸೇರಿಸೋದಾದರೆ ಚೆನ್ನಾಗಿರಲ್ಲ, ನಾಯಕ್ ಅನ್ನೋದು ಬೇಡ ಅಂತೇಳಿ ಡಿಸೈಡ್ ಮಾಡಿ ನಾನೇನು ಮಾಡಿದೆ, ಇಲ್ಲ ನಾನು ರೈಟಿಂಗು ಮಾಡ್ತಿದ್ದೆ ಮುಂಚೆ, ಅದಕ್ಕೆ ಇದನ್ನು ಸೇರಿಸೋಣ ಅಂತೇಳಿ ಹರಿಪ್ರಾಣ ಅಂತಲೇ ಸೇರಿಸ್ದೆ. ಪ್ರಾಣ ಅನ್ನೋದು ಎಲ್ರಿಗೂ ಬೇಕು, ನಾನು ಎಲ್ರಿಗೂ ಇದ್ದರೆ ಒಳ್ಳೆಯದು, ನನಗೂ ಎಲ್ಲ ರೀತಿಯೂ ಎಲ್ಲರೂ ಬೇಕು ಅಂತೇಳಿ ಹರಿಪ್ರಾಣ ಅಂತಲೇ ಸೇರಿಸ್ಕೊಂಡೆ ಸರ್ ಪೂರ್ತಿ. ಹರಿಪ್ರಾಣ್ ಅವರು ಸಿನಿಮಾ ಇಂಡಸ್ಟ್ರಿ ಒಳಗಡೆ ಎಂಟ್ರಿ ಕೊಟ್ಟಿದ್ದು ಯಾವಾಗ ಸರ್? ನಾನು 2006 ಫಸ್ಟು. ಅದಕ್ಕಿಂತ ಮುಂಚೆ ಬಂದು ನಾನು 8th ಓದಬೇಕಾದ್ರಿಂದನೇ ತರಂಗ, ಸುಧಾ, ಕರ್ಮವೀರ ಬುಕ್ಗಳಲ್ಲಿ ಕವನ, ಕವಿತೆ ಎಲ್ಲ ಬರೆದಾಗ್ತಿದ್ದೆ, ಮ್ಯಾಗ್ಝಿನ್ಗಳೆಲ್ಲ ಬರೆದಾಗ್ತಿದ್ದೆ. ಸೊ ಅದು ನನಗೆ ಯಾವಾಗ್ಲೂ ಒಂದು ಗ್ರಿಪ್ ಕೊಡ್ತಾ ಇತ್ತು. ಓದೋದು ಬಿಟ್ಟು ಬರೆಯೋದೇ ಒಂದು ಅಭ್ಯಾಸ ಆಗೋಗಿತ್ತು. ಎಲ್ಲೇ ಕೂತ್ಕೊಂಡ್ರು ಬರೆಯೋದು, ಹೆಣ್ಣು ಹಣ್ಣು ಮಣ್ಣು, ಗಿಡ ಮರ ಬಳ್ಳಿ ಏನೇ ಒಂದು ನೋಡಿದ್ರು ಬರೀತಾನೆ ಇದ್ದೆ. ಅದು ಅಭ್ಯಾಸ ಆ ರೀತಿ ಆಗಿತ್ತು. ಅದಕ್ಕೆ ಆ ಅಭ್ಯಾಸ ಇರೋದನ್ನೇ ನಮ್ಮ ಒಬ್ಬರು ಸಿನಿಮಾ ಇಂಡಸ್ಟ್ರಿನಲ್ಲೇ ಒಬ್ಬರು ವ್ಯಕ್ತಿ ನೋಡ್ತಾರೆ, ದೊಡ್ಡದಾಗಿರೋರು. ಚೆನ್ನಾಗಿ ಬರೀತೀರಾ, ಒಂಚೂರು ಇಂಡಸ್ಟ್ರಿನಲ್ಲಿ ಬರ್ಬೋದಲ್ಲ ನೀವು ಅಂತೇಳಿ ಯಾವಾಗಲೂ ಒಂದಿನ ಹೇಳಿದರು. ಸರಿ, ಹಾಗೆ ಓಕೆ ಅಂತೇಳಿ ನಾನು ಮನೆ ಬಿಟ್ಟು ಅವರು ನೋಡಿಕೊಂಡು ಬಂದೆ. ಅವ್ರು ನನಗೆ ಈಗಲೂ ಗುರುಗಳಾಗೇ ಇದ್ದಾರೆ, ಅವಾಗಲೂ ಗುರುಗಳಾಗೇ ಇದ್ದರು. ಅವರ ಮುಖಾಂತರ ನನಗೆ ಸಣ್ಣ ಪುಟ್ಟ ಒಂದು ಸಿನಿಮಾಗಳಲ್ಲಿ ಬರೆಯೋದಕ್ಕೆ, ಹೊಸ ಸಿನಿಮಾಗಳಲ್ಲಿ ಬರೆಯೋದಕ್ಕೆ, ಸೀರಿಯಲ್ಗಳಲ್ಲಿ ಬರೆಯೋದಕ್ಕೆ ಅವಕಾಶ ಸಿಕ್ತು. ಆ ಬರೆಯೋದೇ ಒಂದು ಅಭ್ಯಾಸ ಆಗಿ ಇವಾಗ ಫುಲ್ ಫ್ಲೆಡ್ಜ್ ಆಗಿ ಸಿನಿಮಾ ಇಂಡಸ್ಟ್ರಿನಲ್ಲಿ ಈ ಥರ ಉಳ್ಕೊಂಡಿದ್ದೀನಿ ಸರ್, ಡೈರೆಕ್ಟ್ರಾಗಿ. ಸೊ 2006ರಿಂದ ನಿಮ್ಮ ಜರ್ನಿ ಯಾವ ರೀತಿ ನಡ್ಕೊಂಬಂತು? 2006ರಿಂದ ನಾನು ಬರೀ ರೈಟಿಂಗಲ್ಲಿ ಮಾತ್ರ ಇದ್ದೆ, ಇನ್ನೆಲ್ಲೂ ಹೊರಗಡೆ ಕಾಣಿಸ್ಕೋತಿರಲಿಲ್ಲ. ಆಮೇಲೆ ಎಲ್ಲೂ ಕೂಡ ನೇಮ್ಗಳು ಹಾಕಲ್ಲ. ಹೊಸಬ್ರದ್ದು ಬರೆಯೋಕ್ಕೆ ಶುರು ಮಾಡಿದ್ರು ಅಂದರೆ ಸುಮ್ಮನೆ ಡೈಲಾಗ್ಗಳು ಅದು ಇದು ಬರೆಯೋದು. ಫುಲ್ ಫ್ಲೆಡ್ಜ್ ಆಗಿ ನಾನು 2009ರಲ್ಲಿ ಫಸ್ಟು ಒಂದು ಸಿನಿಮಾಗೆ ಅಸೋಸಿಯೇಟ್ ಆಗಿ ಬರ್ತೀನಿ, ಫುಲ್ ಫ್ಲೆಡ್ಜ್ ಆಗಿ. ಅಲ್ಲಿಂದ ನನ್ನ ಸಿನಿ ಜರ್ನಿ ಶುರುವಾಗಿ ಇವತ್ತಿನವರೆಗೂ 78 ಸಿನಿಮಾ ನಾನು ಅಸೋಸಿಯೇಟ್ ಡೈರೆಕ್ಟರ್ ಆಗಿ, ರೈಟರ್ ಆಗಿ, ಅಸೋಸಿಯೇಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದೆ. ಅದರಲ್ಲಿ 22 ಸೀರಿಯಲ್ಗಳಲ್ಲಿ, ತಮಿಳು, ತೆಲುಗು, ಕನ್ನಡ, ಮಲಯಾಳಂ, ಹಿಂದಿ ಅಂತೇಳಿ ಎಲ್ಲ ಸೀರಿಯಲ್ಗಳಲ್ಲಿ, ಅದ್ರ ಜೊತೆ 12 ರಿಯಾಲಿಟಿ ಶೋಗಳಲ್ಲೂ ಕೂಡ ವರ್ಕ್ ಮಾಡ್ಕೊಂಡು ಬಂದು ಫುಲ್ ಫ್ಲೆಡ್ಜ್ ಆಗಿ 2 ಸಿನಿಮಾ ಓನ್ ಡೈರೆಕ್ಷನ್ ಮಾಡಿದ್ದೀನಿ ಸರ್. ಓನಾಗಿ ಡೈರೆಕ್ಷನ್. ಇದು ಯಾವಾಗ ನಡೀತು? ಈ ಎಲ್ಲ 1 ಇಯರ್ ಬ್ಯಾಕಲ್ಲಿ, ಜಸ್ಟ್ 1 ಇಯರಲ್ಲೇ 2 ಸಿನಿಮಾ ನಾನು ಶೂಟ್ಗಳನ್ನ ಕಂಪ್ಲೀಟ್ ಮಾಡಿ ಈಗ ಪೋಸ್ಟ್ ಪ್ರೊಡಕ್ಷನ್ ವರ್ಕು. ಒಂದು ಸಿನಿಮಾ ಬಂದು ದಂಡತೀರ್ಥ ಅಂತೇಳಿ ಅದು ಬಂದು ಸೆನ್ಸಾರ್ಗೆ ಹೋಗ್ತಾ ಇದೆ ನೆಕ್ಸ್ಟ್ ವೀಕಲ್ಲಿ. ಇನ್ನೊಂದು ಪೋಸ್ಟ್ ಪ್ರೊಡಕ್ಷನ್ ವರ್ಕು ಇನ್ನೊಂದು 20% ಇದೆ ಅಷ್ಟೇ. ಇನ್ನೊಂದು ಸಿನಿಮಾ ಹೆಸರು ಲವ್ ಟು ಲಸ್ಸಿ ಅಂತೇಳಿ ಅದು.
ಸೊ ದಂಡತೀರ್ಥ ಮತ್ತು ಲೌಟಲಸಿ ಅನ್ನೋ 2 ಸಿನಿಮಾದ ಮೂಲಕ ಸ್ವತಂತ್ರ ನಿರ್ದೇಶಕರಾಗಿ ಹೌದು. ಬರ್ತಾ ಇದ್ರ. ಆದ್ರೆ ಇದಕ್ಕಿಂತ ಮುಂಚೆ ನೀವು 78 ಸಿನಿಮಾಗಳಲ್ಲಿ ಅಸೋಸಿಯೇಟ್ ಆಗಿ ರೈಟರ್ ಆಗಿ ಕೆಲಸ ಮಾಡಿದ್ರ, 22 ಸೀರಿಯಲ್ಗಳಲ್ಲಿ ಮಾಡಿದಿರ, ಜೊತೆಗೆ 12 ರಿಯಾಲಿಟಿ ಶೋ ಕೆಲಸ ಮಾಡಿದ್ರ. ಸೊ ಈ ಕೆಲಸ ಮಾಡ್ಕೊಂಡ್ ಬಂದಂತ ಅನುಭವ ನಿಮಗೆ ಇಲ್ಲಿ ಈಸಿ ಆಗಿರುತ್ತೆ ಅಂತ ನಾನು ಅನ್ಕೊಳ್ತೀನಿ. ಸರ್ ಖಂಡಿತ ಈಸಿ. ನಾನು ಒಂದು ಯಾವಾಗಲೂ ಮನಸ್ಸಲ್ಲಿ ಇಟ್ಕೊತಿದ್ದೆ, ಚಟಕ್ಕೋಸ್ಕರ ಇಂಡಸ್ಟ್ರಿಗೆ ಬರಬಾರ್ದು, ಆಟದಲ್ಲಿ ಬರಬೇಕು ಅಂತ. ನನಗೆ ಅವತ್ತು ಮಲಗಿಸಿದ ಗೋಣಿ ಚೀಲ ಅದು ರೈಟ್ 30 ರೂಪಾಯಿನ ಆಗಿರ್ಬೋದು ಅವತ್ತು ನಾನು ಮಲಗ್ತಿದ್ದು ಗೋಣಿ ಚೀಲ. ಬಟ್ ಇವತ್ತು ನಾನು 30,000 ರೂಪಾಯಿ ಹಾಸ್ಕಲ್ಲಿ ಮಲಗಿದ್ದೀನಿ. ನನಗೆ ಒಂಥರ ಗರ್ವ ಆಗುತ್ತೆ, ಹೆಮ್ಮೆ ಆಗುತ್ತೆ. ಅಂದರೆ ಯಾವುದೇ ರೀತಿ ಇನ್ನೊಬ್ರ ಹತ್ರ ಕೇಳಿ ಬೇಡಿ ಅಲ್ಲ, ಇಲ್ಲ ಅಪ್ಪ ಅಮ್ಮನ ಆಸ್ತಿ ಅದು ಇಟ್ಕೊಂಡು ಬಂದವರು ಅಲ್ಲ, ಏನಿಲ್ಲ, ಮಿಡ್ಲ್ ಕ್ಲಾಸ್ ರೈತರು ಫ್ಯಾಮಿಲಿಯಿಂದ ಬಂದಂಥ ಹುಡುಗನೇ. ನನಗೆ ಓದೋದಕ್ಕಿಂತ ಇಂಟ್ರೆಸ್ಟು ಸಿನಿಮಾ ಅನ್ನೋದು ನನಗೆ ತುಂಬ ಇಂಟ್ರೆಸ್ಟ್. ಜನಗಳಿಗೋಸ್ಕರ ಏನಾದರೂ ಕೊಡಬೇಕು ಅನ್ನೋದು. ಸ್ವಲ್ಪ ಸ್ಟ್ರಗಲ್ ಇತ್ತು ಬಿಡಿ, ದುಡ್ಡು ಕಾಸು, ರೂಮು, ಉಳ್ಕೊಳಕ್ಕೆ ಸ್ಟೇ. ಆಮೇಲೆ ಕೆಲವು ದಿನಗಳು ಪಿ ಜಿ ಓನರ್ಗೆ ಗೊತ್ತಾಗಬಾರ್ದಾಗ ಕಾಂಪೌಂಡರ್ ಪಿ ಜಿ ಒಳಗಡೆ ಹೋಗಿದ್ದುಂಟು, ಓನರ್ ಬರೋಕ್ಕಿಂತ ಮುಂಚೆ ಬಂದಿದ್ದುಂಟು, 200 ರೂಪಾಯಿ ಕಟ್ಟಕ್ಕೆ ದುಡ್ಡಿಲ್ಲದೆ ಹೊರಗಡೆ ಮಲಗಿದ್ದುಂಟು. ಎಲ್ಲನೂ ಇದೆ. ಎಲ್ಲರ ಜೀವನದಲ್ಲೂ ನಡೆದಿರೋ ಥರ ನಮ್ಮ ಜೀವನದಲ್ಲೂ ಬಂದಿದೆ ಸರ್. ಆದರೆ ಅದನ್ನೆಲ್ಲ ಹೇಳ್ಕೊತ ಕೂತ್ಕೊಂಡ್ರೆ ಏನಾಗುತ್ತೆ ಅಂದರೆ, ಸಿನಿಮಾ ಅಂದರೆ ಇಷ್ಟೇನಾ ಅಂತ ಈಗಿನ ಪೀಳಿಗೆಗಳಿಗೂ ಅರ್ಥ ಆಗುತ್ತೆ. ಹೇಳಿದ್ರೂ ಅರ್ಥ ಆಗುತ್ತೆ, ಹೇಳಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ನಾವು ಎಲ್ಲೋ ಗಿಲ್ಟ್ ಫೀಲ್, ನಾವು ಮಾಡಿರೋ ತಪ್ಪು ಅವ್ರಿಗೆ ಆಗೋದು ಬೇಡ ಅಂತಲೂ ಒಂದ್ಸಲ ಕೈಂಡ್ ಅನಿಸುತ್ತೆ. ಇನ್ನೊಂದು ಕಡೆ ಇಲ್ಲ ಹೇಳೋಣ, ಇಲ್ಲ ಹೇಳ್ಬಾರ್ದು, ಎಲ್ಲ ಕನ್ಫ್ಯೂಷನಲ್ಲಿ ಇರ್ತೀವಿ ಸರ್. ಸಿನಿಮಾ ಅಂದ ತಕ್ಷಣ ಕನ್ಫ್ಯೂಸ್ ಶುರು ಆಗಿಬಿಡುತ್ತೆ, ಎಲ್ಲೂ ಒಂದು ಕ್ಲಾರಿಟಿನೇ ಸಿಗಲ್ಲ ಸಿನಿಮಾ ಅಂತ ಬರ್ತಿದ್ದಂಗೆ. ಬಟ್ ಇವಾಗ ಓಕೆ ಸರ್, ಸ್ವಲ್ಪ ಫುಲ್ ಫ್ಲೆಡ್ಜಾಗಿ ಆದಮೇಲೆ ಇನ್ನೂ ಏನೂ ಕಲ್ತಿಲ್ಲ ಅಂತಲೂ ಅನ್ನಿಸ್ತಾ ಇದೆ, ಇನ್ನೂ ಕಲಿಬೇಕು ಅಂತಲೂ ಅನ್ನಿಸ್ತಾ ಇದೆ. 78 ಸಿನಿಮಾಗಳು, 22 ಸೀರಿಯಲ್ಗಳು, 12 ರಿಯಾಲಿಟಿ ಶೋಗಳು ಆದಮೇಲೂ ಇನ್ನೂ ಕಲ್ತಿಲ್ಲ, ನಾನು ಕಲಿಬೇಕು ಅನ್ನೋ ಒಂದು ಹಂಬಲ ಇದೆಯಲ್ಲ, ಅದಕ್ಕೆ ನಮ್ಮ ಕಡೆಯಿಂದ ಒಂದು ಅಪ್ರಿಸಿಯೇಷನ್ ಇದೆ. ಥ್ಯಾಂಕ್ ಯು ಸರ್. ಕಲಿಕೆ ಯಾವತ್ತಿದ್ರೂ ಕಲಿಕೆನೇ, ಅದು ಒಬ್ಬರಿಂದ ಒಬ್ಬರು ಕಲಿತಾನೇ ಹೋಗ್ಬೋದು, ಕಲಿಕೆಗೆ ಎಂಡಿಲ್ಲ. ಆದರೆ ಈಗ ನೀವು ದಂಡತೀರ್ಥ ಆಗಿರ್ಬೋದು, ಲವ್ ಟು ಲಸ್ಸಿ ಆಗಿರ್ಬೋದು, ಈ ಸಿನಿಮಾಗಳನ್ನ ಶೂಟ್ ಮುಗಿಸಿ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ, ಒಂದು ಆಗಲೇ ಸೆನ್ಸಾರ್ ಹೋಗ್ತಾ ಇದೆ. ನಿಮಗೆ ಹೇಗನ್ಸಿತ್ತೋ, ನೀವು ಪ್ರೊಡ್ಯೂಸರ್ಗಳಿಗೆ ಹೇಗೆ ನರೇಟ್ ಮಾಡಿದ್ರೋ ಆ ಒಂದು ಲೆವೆಲ್ಗೆ ಆ ಸಿನಿಮಾಗಳು ಬಂದಿದೆಯಾ? ಸರ್ ನಾನು ನರೇಟ್ ಮಾಡೋದ್ರಲ್ಲಿ ಏನು ಮಾಡ್ತೀನಿ ಅಂದರೆ, ಫಸ್ಟು ನನ್ನ ಕಥೆನೇ ನಾನೇ ಒಂದು 500 ಸಲ ನೋಡ್ಕೋತೀನಿ. ನನ್ನ ಕತೆ ಮೈಂಡಲ್ಲಿ ನಾನು ಅದನ್ನು ಇಮ್ಯಾಜಿನೇಷನ್ ಮಾಡ್ಕೋತಾ ಹೋಗ್ತೀನಿ. ನನ್ನ ಜೊತೆ ಇರೋ ಅಸೋಸಿಯೇಟ್ಗಳು, ನನ್ನ ಹುಡುಗರುಗಳು ಎಲ್ಲರೂ ಸೇರಿಸಿ ಈ ಕ್ಯಾರೆಕ್ಟ್ರು ಈ ಥರ ಬಿಲ್ಡ್ ಆಗುತ್ತೆ, ಯಾವ ಥರ ಇರಬೇಕು ಅನ್ನೋದು ನನ್ನ ಜಾಗದಲ್ಲೇ ನಾನೇ ಒಂದು ಸಲ ರಿಹರ್ಸಲ್ ಮಾಡಿ ಹುಡುಗರನ್ನೆಲ್ಲ ಇಟ್ಕೊಂಡು ವರ್ಕ್ ಆಗುತ್ತಾ ಇಲ್ವೋ ಅಂತ ಚೆಕ್ ಮಾಡ್ಕೊತೀನಿ. ನನಗೆ ಓಕೆ ಆಯಿತು ಅಂದರೆ ಆವಾಗ ಪ್ರೊಡ್ಯೂಸರ್ಗಳನ್ನ ನಾನು ಅಪ್ರೋಚ್ ಮಾಡೋಕ್ಕೆ ಹೋಗ್ತೀನಿ ಸರ್. ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡೋಕ್ಕೆ ಹೋದಾಗ ಟಾಪ್ ಟು ಬಾಟಮ್ ನಾನು ಎಷ್ಟು ಅವರ್ ಒಂದು ಕತೆ ಹೇಳಬಲ್ಲೆ ಅನ್ನೋ ಥರ. ಕೆಲವರು ಅರ್ಧ ಗಂಟೆಲೇ ಹೇಳ್ತಾರೆ, ಕೆಲವರು 20 ನಿಮಿಷ, ಕೆಲವರು 1 ಅವರ್, ಈ ಥರ. ನಾನು ಫುಲ್ ಫ್ಲೆಡ್ಜ್ ಆಗಿ ಎಷ್ಟು ನಿಮಿಷ ನಾನು ಸಿನಿಮಾ ತೆಗಿಬೇಕು ಅಂದ್ಕೊಂಡಿದ್ದೀನೋ ಅಷ್ಟು ನಿಮಿಷ ನಾನು ಕತೆ ಹೇಳ್ತೀನಿ. ಅಷ್ಟು ನಿಮಿಷನೂ ಪಿನ್ ಟು ಪಿನ್. ನಾನು ಫಸ್ಟ್ ಕೇಳೋದೆ ಟೈಮ್ ಕೊಡಿ ಸಾಕು, ನೀವು ದುಡ್ಡು ಹಾಕ್ನಿಲ್ಲ ಅಂದರೂ ಪರವಾಗಿಲ್ಲ, ಫಸ್ಟು ನನಗೆ ಟೈಮ್ ಕೊಡಿ. ಟೈಮ್ ಕೊಟ್ಟರೆ ನಾನೇನು ಮಾಡ್ತೀನಿ, ಫುಲ್ಲಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಕತೆ ಎಲ್ಲಿಂದ ಶುರು ಆಗುತ್ತೆ, ಎಲ್ಲಿ ನಿಂತ್ಕೊಳ್ಳುತ್ತೆ, ಫ್ಲಾಶ್ ಬ್ಯಾಕ್ ಎಲ್ಲಿ ಬರುತ್ತೆ, ಸಾಂಗ್ ಎಲ್ಲಿ ಬರುತ್ತೆ, ಫೈಟ್ ಎಲ್ಲಿ ಬರುತ್ತೆ ಅನ್ನೋದೆಲ್ಲ ನಾನು ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಕ್ಸ್ಪ್ಲೈನ್ ಮಾಡಿದ ಮೇಲೇ ಅವರು ಓಕೆ ಅನ್ನೋಕ್ಕಿಂತ ಮುಂಚೆ ನಾನೇನು ಮಾಡ್ತೀನಿ ಅಂದರೆ, ಅವ್ರಿಗೂ ಡೌಟ್ಸ್ ಏನಿದೆ ನಿಮ್ಮ ಹತ್ರ, ಡೌಟ್ಸ್ ಇದೆಯಾ. ಇನ್ನೊಂದು ಏನು ಮಾಡ್ತೀನಿ ಅಂದರೆ ಸರ್, ಕತೆ ಹೇಳಿದ್ಮೇಲೆ ಕತೆನಲ್ಲಿ ಚೇಂಜಸ್ ಮಾಡಲ್ಲ. ಡೈಲಾಗ್ಗಳು ಬೇಕಾದ್ರೆ ವೇರಿಯೇಷನ್ ಆದ್ರೂ ನಾನು ಚೇಂಜಸ್ ಮಾಡ್ಕೊತೀನಿ, ಆದರೆ ಕತೆನಲ್ಲಿ ಚೇಂಜಸ್ ಮಾಡಲ್ಲ ಅಂತ ಮುಂಚೆನೇ ಇನ್ಫಾರ್ಮ್ ಮಾಡಿಬಿಡ್ತೀನಿ ನನ್ನ ಪ್ರೊಡ್ಯೂಸರ್ಗಳಿಗೆ. ಆಮೇಲೆ ಅವ್ರನ್ನ ನಾನು ಯಾವಾಗ್ಲೂ ನೀವು ಲೊಕೇಶನಿಗೆ ಬನ್ನಿ ಅಥವಾ ಬರದೇ ಇರಿ ನನಗೆ ಗೊತ್ತಿಲ್ಲ, ಆದರೆ ನಿಮ್ಮ ಕಡೆ ಒಬ್ಬ ವ್ಯಕ್ತಿ ಲೊಕೇಶನಲ್ಲಿ ನಿಂತಿರಬೇಕು. ಆವಾಗ ನನಗೆ ನನ್ನ ಜವಾಬ್ದಾರಿ ತಲೆ ಮೇಲೆ ನಿಂತಿರೋ ಥರ ಅನಿಸುತ್ತೆ, ಕತ್ತಿ ಮೇಲಿದೆ ಅನ್ನೋ ಥರ ಅನಿಸುತ್ತೆ. ನೀವು ಜೊತೆನೇ ನಾನು ನಿಂತಿರಬೇಕಲ್ಲಿ, ನೀವಾದರೂ ಬನ್ನಿ ಇಲ್ಲ ಯಾರಾದರೂ ಬನ್ನಿ ಅಂತೇಳಿ ನಾನು ಫಸ್ಟ್ ಅಪ್ರೋಚಲ್ಲೇ ಅದನ್ನು ಹೇಳ್ತೀನಿ. ಅದಾದಮೇಲೆ ಕತೆ ನರೇಷನ್ ಆಗಿ ಅವ್ರಿಗೆ ಓಕೆ ಅಂದಮೇಲೆ ನಾನು ಯಾವುದೇ ಹಣಕಾಸು ದುಡ್ಡು ಅದಕ್ಕೆಲ್ಲ ನಾನು ಕೇಳೋಕ್ಕೆ ಹೋಗಲ್ಲ, ಮಾತಾಡೋಕ್ಕೆ ಹೋಗಲ್ಲ. ನನ್ನ ಬಜೆಟ್ ಇಷ್ಟಿದೆ ಅಂತ ಒಂದು ಬಜೆಟ್ ಕೊಟೇಶನ್ ಕೊಟ್ಟಿರ್ತೀನಿ. ಅದು 30 ಲಕ್ಷ ಆಗಿರ್ಬೋದು, 50 ಆಗಿರ್ಬೋದು, 1 ಕೋಟಿ ಆಗಿರ್ಬೇಕು, ಒಂದು ಕೊಟೇಶನ್ ಕೊಟ್ಟಿರ್ತೀನಿ. ಆ ಕೊಟೇಶನ್ ಕೊಟ್ಟಿದ್ಮೇಲೆ ನೀವು ಕೊಟ್ಟರೆ ಖುಷಿಯಿಂದ ನನ್ನ ಪೇಮೆಂಟ್ ಇಸ್ಕೋತೀನಿ, ಇಲ್ಲ ಅಂದರೆ ನೀವೇ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಯಾವುದೇ ಒಂದು ಸಿಂಗಲ್ ರುಪಿನೂ ನನ್ನ ಮುಖಾಂತರ ಬರಬಾರ್ದು, ಅದನ್ನು ಮುಂಚೆನೇ ಹೇಳ್ಬಿಡ್ತೀನಿ. ಯಾಕಂದರೆ ನಾನು ಸೆಟ್ಟಲ್ಲಿ ನಿಂತ್ಕೊಂಡು ನಾನು ವರ್ಕ್ ಮಾಡಬೇಕಾದ್ರೆ ನನ್ನ ಹತ್ರ ದುಡ್ಡಿತ್ತು ಅಥವಾ ನನ್ನ ಹತ್ರ ಪ್ರೊಡ್ಯೂಸರ್ ಕೊಟ್ಟು ಹೋಗಿದ್ದಾರೆ ಅಥವಾ ನಾನು ಖರ್ಚು ಮಾಡ್ತಾಯಿದ್ದೀನಿ ಅಂತ ಬಂದಾಗ ನೋಟು ಖಾಲಿ ಆದಷ್ಟು ನನ್ನ ಹತ್ರ ನೋಟ್ ಮೇಲೆ ಗಮನ ಹೋಗುತ್ತೆ, ದುಡ್ಡು ಮೇಲೇ ಗಮನ ಹೋಗುತ್ತೆ ಹೊರತು ಆ ಶಾರ್ಟ್ ಮೇಲೆ, ಆ ಸೀನ್ ಮೇಲೆ, ಆ ಲೈಟಿಂಗ್ ಮೇಲೆ, ಅಲ್ಲಿರೋ ಆರ್ಟಿಸ್ಟ್ಗಳ ಮೇಲೆ ಗಮನ ಬರಲ್ಲ. ನನ್ನ ಕತೆ ಗ್ರಿಪ್ಪು ಕಳ್ಕೊತಾ ಹೋಗ್ತಾ ಇರುತ್ತೆ. ಆ ಗ್ರಿಪ್ನ ಹಿಡ್ಕೊಳಕ್ಕಂತ ಮುಂಚೆನೇ ಹೇಳ್ಬಿಟ್ಟಿರ್ತೀನಿ ಸರ್ ಎಲ್ಲನೂ. ಸೊ ನೀವು
ಲಕ್ಷ್ಮಿ ಮತ್ತು ಸರಸ್ವತಿನ ಎರಡು ಒಟ್ಟಿಗೆ ಸೇರಿಸ್ತಾ ಇಲ್ಲ. ಅದಕ್ಕೆ ಲಕ್ಷ್ಮಿನ ಹ್ಯಾಂಡಲ್ ಮಾಡೋರು ಇನ್ನೊಬ್ರಿಗೆ, ಸರಸ್ವತಿನ ಹ್ಯಾಂಡಲ್ ಮಾಡೋರು ಇನ್ನೊಬ್ರಿಗೆ. ಆಮೇಲೆ ನಂದು ಇನ್ನೊಂದು ಕೆಟ್ಟ ಅಭ್ಯಾಸ ಏನಪ್ಪ ಅಂದರೆ, ಯಾವುದೇ ಆರ್ಟಿಸ್ಟ್ಗಳನ್ನ ಕಲಾವಿದರು ಫಸ್ಟು ಆಸೆ ಪಡೋದೇನಪ್ಪ ಅಂದರೆ, ಹೊಸಬ್ರಾಗಿರಲಿ ಹಳಬ್ರಾಗಿರಲಿ ಅವ್ರ ಮನೆಗಳ ಹತ್ರ ಹೋಗಿ ಕರೆದ್ರೇ ಅವ್ರಿಗೆ ಒಂದು ವ್ಯಾಲ್ಯೂ ಜಾಸ್ತಿ, ತೂಕ ಜಾಸ್ತಿ ಅಂತ ಹೇಳ್ತಾರೆ. ಅದಕ್ಕೆ ನಾನೇನು ಮಾಡ್ತೀನಿ, ಎಲ್ಲ ಕಲಾವಿದ್ರು ನಾನೇ ಹುಡಿಕೊಂಡು ಹೋಗ್ತೀನಿ ಹೊರತು ಆಫೀಸ್ ಹತ್ರ ಬನ್ನಿ ಅಥವಾ ಮನೆ ಹತ್ರ ಬನ್ನಿ ಮಾತಾಡೋಣ, ಇಲ್ಲ ಕೆಫೆಲ್ ಸಿಗಿ, ಅಲ್ಲಿ ಇಲ್ಲಿ ಸಿಗಿ, ಹೋಟೆಲ್ ಸಿಗಿ ಅಂತ ಯಾರಿಗೂ ಹೇಳಲ್ಲ. ನೀವೆಲ್ಲಿದ್ದೀರಾ ಹೇಳಿ, ನಾನು ಅಲ್ಲಿಗೆ ಬರ್ತೀನಿ, ಅಲ್ಲೇ ಕತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅವ್ರಿಗೂ ಅಷ್ಟೇ ನಾನು ಟಾಪ್ ಟು ಬಾಟಮ್ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ನಿಮಗೆ ನೆಗೆಟಿವ್ ಕ್ಯಾರೆಕ್ಟರ್ ಇವ್ರು ಬರ್ತಾರೆ, ಪಾಸಿಟಿವ್ ಇವ್ರು ಬರ್ತಾರೆ, ಆರ್ಟಿಸ್ಟಾಗಿ ಇವರೆಲ್ಲ ಇರ್ತಾರೆ, ನಿಮ್ಮ ಕಾಂಬೋ ಇವಂಗೆಲ್ಲ ಇರ್ತಾರೆ ಅಂತೇಳಿ ಪೂರ್ತಿ ಎಕ್ಸ್ಪ್ಲೇನ್ ಮಾಡಿಕೊಂಡೆ ಆಮೇಲೆ ನಿರ್ಧಾರ ತಗೊಳ್ಳೋದಿದ್ದಾರೆ. ಸೊ ಇವಾಗ ಎರಡೂ ಚಿತ್ರಗಳಿಗೆ ನಿಮಗೆ ಪ್ರೊಡ್ಯೂಸರ್ಸು ಹೊಸಬ್ರ ಅಥವಾ ಎಕ್ಸ್ಪೀರಿಯನ್ಸ್ಡ್? ಹೊಸಬ್ರೆ ಸರ್. ದಂಡತೀರ್ಥ ಚಿತ್ರದ ಬಗ್ಗೆ ಮಾತಾಡೋಂಗಿದ್ರೆ ಅದ್ರ ಪ್ರೊಡ್ಯೂಸರ್ ಯಾರು ಸರ್? ದಂಡತೀರ್ಥ ಉಮೇಶ್ ಅಂತೇಳಿ ಮಳವಳ್ಳಿ ಅವರು, ಹೊಸಬ್ರೇನೆ. ಬಟ್ ಅವ್ರಿಗೆ ಸಿನಿಮಾ ಅನ್ನೋದು ಅಲ್ಪ ಸ್ವಲ್ಪ ಗೊತ್ತಿತ್ತು, ಸಿನಿಮಾ ವರ್ಕ್ಗಳ ಬಗ್ಗೆ ಅನ್ನೋದು ಅಲ್ಪ ಸ್ವಲ್ಪ ಗೊತ್ತಿತ್ತು. ಸಿನಿಮಾ ಮಾಡೋಣ ಅಂತ ನಾನೇನು ಹೋಗಿ ಅವ್ರಿಗೆ ಅಪ್ರೋಚೇ ಮಾಡಲಿಲ್ಲ ಮಾಡೋಣ ಅಂತ. ನಾನು ಒಂದು 6 ವರ್ಷದ ಫ್ರೆಂಡ್ಶಿಪ್ಪಲ್ಲಿ ಇದ್ವಿ. ಸೊ ಹೀಗೆ ಒಂದಿನ ಅವ್ರ ತೋಟದಲ್ಲೇ ಕೂತ್ಕೊಂಡು ಊಟ ತಿಂಡಿ ಎಲ್ಲ ಮಾಡಬೇಕಾದ್ರೆ ಹೇಳ್ತಾ ಇದ್ದೆ, ಒಂದೊಳ್ಳೆ ಕತೆ ಇದೆ, ಸಿನಿಮಾ ಮಾಡೋಣ ಅಂದ್ಕೊಂಡಿದ್ದೀನಿ, ನಾನು ಪ್ರೊಡ್ಯೂಸರ್ನ ಹುಡುಕ್ತಾ ಇದ್ದೀನಿ ಅಂತ ಜಸ್ಟ್ ಹೇಳಿದ್ದು ಅಷ್ಟೇ. ಅವ್ರು ಏನು ಮಾಡಿದ್ರು, ಅದನ್ನು ನನಗೆ ಅಲ್ಲೂ ಏನು ಎಕ್ಸ್ಪ್ಲೇನ್ ಮಾಡಲಿಲ್ಲ, ಏನು ಹೇಳೂ ಇಲ್ಲ. ಅವರು ಒಂದು 2 ಡೇಸ್ ಆದ್ಮೇಲೆ ಮತ್ತೆ ಕಾಲ್ ಮಾಡಿಬಿಟ್ಟು ನನಗೂ ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು, ನೀನು ಹೇಳ್ತಿದ್ದಲ್ಲ ಕತೆ ತೊಗೊಂಬ ಕೇಳೋಣ ಅಷ್ಟೇ ಹೇಳಿದ್ದು. ಸರಿ ಹೋದೆ, ಕತೆ ಹೇಳಿದೆ, ಕತೆ ಅವ್ರಿಗೆ ಇಷ್ಟ ಆಯಿತು. ಅದಾದಮೇಲೆ ನಾನು ಅವ್ರಿಗೆ ಹೇಳಿದ ಥರನೇ ಅವರು ನಡ್ಕೊಂಡ್ರು, ಕತೆ ಇಷ್ಟ ಆಯಿತು. ಎಲ್ಲೂ ಕೂಡ ಒಂದು ಮೈನಸ್ ಪಾಯಿಂಟ್ ಬರೋಂಗೆ ಏನು ಮಾತಾಡಲಿಲ್ಲ, ನಡ್ಕೊಳ್ಳಿಲ್ಲ. ಆಮೇಲೆ ನನಗೂ ಬೈಸ್ಕೊಳೋಕ್ಕಿಂತ ಮುಂಚೆ ಅವ್ರು ಏನಾರು ಹೇಳ್ತಾರಾ, ಏನು ನಾನು ಖರ್ಚು ಮಾಡಿಸ್ತಾ ಇದ್ದೀನಿ, ನನ್ನ ಮೇಲೆ ಏನಾರು ರೇಗ್ತಾರ, ಎಲ್ಲನೂ ಇತ್ತು. ಯಾಕಂದರೆ 101 ಕ್ವಶನ್ ಉಟ್ಕೊಳುತ್ತೆ, ಆ 101 ಕ್ವಶನ್ಗೂ ನನ್ನ ಹತ್ರ ಆನ್ಸರ್ ಇರಬೇಕು. ಆ ಆನ್ಸರ್ಗಳನ್ನ ನಾನು ಎಲ್ಲಿಂದ ತರಲಿ, ಹೇಗೆ ತರಲಿ ಅನ್ನೋದೆಲ್ಲ ನನ್ನ ಮೈಂಡಲ್ಲಿತ್ತು. ನಾನೇನು ಮಾಡಿದೆ, ಕ್ವಶನ್ಗಳಿಗೆ ಆನ್ಸರ್ಗಳನ್ನ ಹುಡುಕ್ತಾ ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿಕೊಟ್ಟೆ. ಪ್ರತಿಯೊಂದು ಅವ್ರಿಗೂ ಗೊತ್ತಾಗಬೇಕು ಅಂದ್ಬಿಟ್ಟು ನಾನು ಒಂದು ಫಿಲ್ಮ್ ಚೇಂಬರ್ ವರ್ಕಿಂದ ಹಿಡಿದು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ವರೆಗೂ ಜೊತೆಯಲ್ಲೇ ಟ್ರಾವೆಲ್ ಮಾಡಿಸ್ದೆ. ಯಾಕಂದ್ರೆ ನಾನು ಒಬ್ಬನೇ ಅಲ್ಲ ಡೈರೆಕ್ಟರು, ನೆಕ್ಸ್ಟ್ ಇನ್ನೂ ತುಂಬ ಜನ ಅಪ್ರೋಚ್ ಮಾಡ್ಕೊಂಡು ಹೋಗ್ತಾರೆ. ಎಲ್ಲನೂ ಕಲಿಬೇಕು ನೀವು, ಟ್ರಾವೆಲ್ಲೇ ಎಲ್ಲನೂ ಕೂಡ ಮಾಡಿಸ್ದೆ. ಪೇಮೆಂಟ್ ವಿಷಯ ಬಂದಾಗಲೂ, ಹಣಕಾಸಿನ ವ್ಯವಹಾರ ಬಂದಾಗಲೂ ನೀವೇ ಡೈರೆಕ್ಟ್ ಎದುರುಗಡೆನೇ ಕೂತ್ಕೊಳ್ಳಿ, ನೀವೇ ಮಾತಾಡಿ. ಅವ್ರು 1000 ರೂಪಾಯಿ ಕಡಿಮೆ ಮಾಡಿಕೊಟ್ರು ಓಕೆ, ಇಲ್ಲ ಜಾಸ್ತಿಯಾಗಿ ನೀವು ಕೊಟ್ಟರು ಓಕೆ, ನನಗೆ ಗೊತ್ತಿಲ್ಲ. ಬಟ್ ನಾನು ಇಂತಿಂಥ ವಸ್ತುಗಳನ್ನ ನಾನು ರೆಂಟಿಗೆ ತೊಗೋತಾ ಇದ್ದೀನಿ, ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಡ್ತಾ ಇದ್ದೆ ಅಷ್ಟೇ. ಇನ್ನೊಂದು ಲವ್ ಟು ಲಸ್ಸಿ, ಆ ಸಿನಿಮಾದ ನಿರ್ಮಾಪಕರ ಬಗ್ಗೆ? ಅವರು ಭಾರತಿ ಶ್ರೀನಿವಾಸ್ ಅಂತೇಳಿ ಹೊಸಬ್ರು, ನನ್ನ ಅಮ್ಮ ಅಂತ ಯಾವಾಗಲೂ ಮುದ್ದಾಗಿ ಕರೆಯುವಂಥದ್ದು. ಅವರು ನನಗೆ ಪರಿಚಯ ಆಗಿದ್ದೇನು ಜಸ್ಟು ಯಾವುದೋ ಒಂದು ಪ್ರೈವೇಟ್ ಕಾರ್ಯಕ್ರಮದಲ್ಲಿ ಅಷ್ಟೇ. ಒಂದು ನನ್ನ ಫ್ರೆಂಡು ಇದ್ದಾರೆ ಆರ್ಟಿಸ್ಟು, ಅವ್ರ ಮುಖಾಂತರ ಪರಿಚಯ ಆಗಿದೆ ಅಷ್ಟೇ. ಕತೆ ಚೆನ್ನಾಗಿದೆ ಅಂತೇಳಿ ಆ ಹುಡ್ಗಂಗೆ ಗೊತ್ತಿತ್ತು, ಫ್ರೆಂಡ್ಗೆ ಕತೆ ಚೆನ್ನಾಗಿದೆ ಅಂತೇಳಿ ಅವರೇ ಅಪ್ರೋಚ್ ಮಾಡಿ ನನಗೆ ಅವ್ರ ಪರಿಚಯ ಆಗಿ 2 ದಿನಕ್ಕೆ ನಾನು ಸಿನಿಮಾಗೆ ಬಂಡವಾಳ ಹಾಕ್ತೀನಿ ಅಂತ ರೆಡಿ ಮಾಡಿಕೊಂಡ್ರು. ಆಗ್ತೀನಿ ಅಂತ ಹೇಳಿದ್ರು. ನಾನು ಹೇಳಿದೆ, ನನಗೆ 1 ವೀಕ್ ಟೈಮ್ ಕೊಡಿ, ನಾನು ಲೊಕೇಶನ್ ನೋಡಿದ್ಮೇಲೆ ನಿಮಗೆ ಬಜೆಟ್ ಹೇಳ್ತೀನಿ ನಾನು ಅಂದೆ. ಯಾಕಂದ್ರೆ ಲೊಕೇಶನ್ ನಾನು ಅಂದ್ಕೊಂಡಿರೋ ಲೊಕೇಶನ್ ಸಿಕ್ಕಿದ್ರೇ ನಾನು ಬಜೆಟ್ ಹೇಳೋಕ್ಕಾಗೋದು, ಇಲ್ಲಾಂದರೆ ಹೇಳೋಕ್ಕಾಗಲ್ಲ ಅಂತೇಳಿ ನಾನು ಲೊಕೇಶನ್ ನೋಡ್ಕೊಂಬರ್ತೀನಿ ಅಂತೇಳಿ 1 ವೀಕ್ ಲೊಕೇಶನ್ ನೋಡ್ಕೊಂಬಂದು ಅದಾದಮೇಲೆ ಒಂದು ಬಜೆಟ್ ಕೊಟ್ಟೆ. ಅವರು ಬಜೆಟ್ಗೆ ಓಕೆ ಮಾಡೋಣ ಅಂತ ಹೇಳಿದ್ರು. ನನಗೆ ಮಾಡೋಣ ಅಂತ ಹೇಳಿದ ತಕ್ಷಣವೇ ನನಗೆ ಯಾರಿಗೂ ಗ್ಯಾಪ್ ಕೊಡಲಿಲ್ಲ. ನನ್ನ ಒಂದು ಕೆಟ್ಟ ಅಭ್ಯಾಸ ಏನಂದರೆ, ಮುಂಚೆನೇ ಡೈಲಾಗು ಕತೆ ಎಲ್ಲ ಪ್ರಿಪೇರ್ ಆಗಿ ವಿತ್ ಸ್ಕ್ರಿಪ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ರೈಟಿಂಗ್ ಡೈಲಾಗ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಪೂರ್ತಿ ಒಂದು ಕತೆ ಅಪ್ರೋಚ್ ಮಾಡೋಕೆ ಹೋಗ್ತಾ ಇದ್ದೀನಿ ಅನ್ನೋಕ್ಕಿಂತ ಮುಂಚೆನೇ ಅವರು ಓಕೆ ಆಗಿ ನಾನು 1 ವೀಕಲ್ಲಿ ಲೊಕೇಶನ್ ನೋಡಿದೆ. ಲೊಕೇಶನ್ ನೋಡಿ 1 ವೀಕಿಗೆ ನಾನು ಮತ್ತೆ ಲೊಕೇಶನ್ಗೆ ಶೂಟ್ಗೆ ಹೋದ್ವಿ ಸರ್. ನಾನಿವಾಗ ಮೊದಲನೇದು ದಂಡತೀರ್ಥ, ಎರಡನೇದು ಲವ್ ಲಸ್ಸಿ ಬಗ್ಗೆ ಕೇಳಿದೆ, ನಿರ್ಮಾಪಕರ ಬಗ್ಗೆ ಕೇಳಿದೆ. ಯಾಕೆಂದ್ರೆ ನಮ್ಮ ಕಾರ್ಯಕ್ರಮದ ಹೆಸರೇನೆ ಅನ್ನದಾತ. ಹೌದು, ಪ್ರೊಡ್ಯೂಸರ್ಸ್ ಸೇಫ್ ಆಗಿರಬೇಕು ಅನ್ನೋ ನಮ್ಮ ಆಸೆ. ಅದರಲ್ಲಿ ನೀವು ಒಬ್ರು ಡೈರೆಕ್ಟರ್ ಬಂದಿದ್ದೀರಾ, ಬಂದು ಒಬ್ರು ಪ್ರೊಡ್ಯೂಸರ್ ಬಂದು ನಿಮ್ಮ ಗೆಳೆಯರು, ಇನ್ನೊಬ್ರು ಈಗ ತಾನೇ ಅಮ್ಮ ಅಂತ ಹೇಳಿದ್ರಿ. ಸೊ ಅಮ್ಮ ಮಗನ ಸಂಬಂಧ ಅಥವಾ ಗೆಳೆಯರ ಸಂಬಂಧ ಹಾಗೆ ಇದೆಯಾ? ಯಾಕೆಂದ್ರೆ ಸಿನಿಮಾ ಈಗ ಮುಗಿದ ಹಂತದಲ್ಲಿ ಬಂದಿದೆ. ಸರ್ ಖಂಡಿತವಾಗಿ ಹಾಗೆ ಇದೆ. ನಾನೇನು ಮಾಡ್ತೀನಿ ಅಂದರೆ, ಇಬ್ಬರು ಮನೆಗೂ ನಾನು ಹೋಗ್ತಾ ಇರ್ತೀನಿ, ಇಬ್ಬರು ಪ್ರೊಡ್ಯೂಸರ್ಗಳ ಥರ ನೋಡಲ್ಲ. ನಾನು ಅವ್ರಿಗೆ ಯಾಕೆ ಹೋಗ್ತಾ ಇರ್ತೀನಿ ಅಂದರೆ, ವೀಕ್ಲಿ 2 ಟೈಮ್ಸ್ ಆದರೂ ಹೋಗಿ ಅವ್ರಿಗೆ ಕಾಟ ಕೊಡ್ತೀನಿ. ನನಗೆ ಈ ಥರ ಅಡುಗೆ ಬೇಕು ಮಾಡಿಕೊಡಿ, ಹಿಂಗೆ ಬೇಕು ತಿನ್ನಿಸಿ, ಹಂಗೆ ಹಿಂಗೆ ಅಂತ ಕಾಟ ಕೊಡ್ತೀನಿ. ರೀಸನ್ ಏನಪ್ಪ ಅಂದರೆ, ದುಡ್ಡು ಹಾಕುವಂಥ ಮನೆ ಬಾಕ್ಲಿಗೆ ಬಂದವನು ಆಮೇಲೆ ಬರಲಿಲ್ವಲ್ಲ ದುಡ್ಡು ಹಾಕಿದ್ಮೇಲೆ ಅಂತ ತಪ್ಪು ತಿಳ್ಕೊಬಾರ್ದು. ಆಮೇಲೆ ಬಾಂಡಿಂಗ್ ಎಲ್ಲ ಒಟ್ಟಿಗೆ ಇರಬೇಕು. ಯಾವತ್ತೂ ಅವ್ರಿಗೆ ನಾನು ಮಾಡೋ ಬಿಸ್ನೆಸ್ ಮೇಲೆ ಕಾನ್ಫಿಡೆಂಟ್ ಅವ್ರಿಗೂ ಇದೆ, ಇವತ್ತವರೆಗೂ ಕಾನ್ಫಿಡೆಂಟ್ ಇದೆ, ಮಾಡ್ತಾನೆ ಅನ್ನೋದು ಗೊತ್ತಿದೆ. ಆಮೇಲೆ ನಾನು ಹೇಳೋದಷ್ಟೇ, ನಾನು ಕೈಯಿಂದ ಯಾವುದು ಕೊಡಲ್ಲ ಅವ್ರಿಗೆ ರಿಟರ್ನು. ಆದರೆ ನಾನು ಕೋಟಿ ಕೊಡ್ತೀನಿ ನಿಮಗೆ ಅಂತ ಆಸೆ ಹುಟ್ಟಿಸಲ್ಲ. ನೀವು 30 ಹಾಕಿದ್ರೆ 50 ಹಾಕಿದ್ರೆ ನಾನು ಕೋಟಿ ತಂದು ನಿಮ್ಗೆ ಕೊಡ್ತೀನಿ, ಕೋಟಿ ಬರೆಸ್ಬಿಡ್ತೀನಿ, ಯಾವತ್ತೂ ಹೇಳಿಲ್ಲ. ಅದು ಮಾಡಬಾರ್ದು ಕೂಡ, ಯಾವತ್ತೂ ಹೇಳಿಲ್ಲ. ನೀವು ಹಾಕಿರೋದಕ್ಕೆ ಮೋಸ ಆಗಲ್ಲ ಅಂತ ಮಾತ್ರ ಹೇಳಿದ್ದೀನಿ. ಅದು ಎಂಡ್ ಆಫ್ ದಿ ಡೇ ನಾನಾದರೂ ಎಲ್ಲಾದರೂ ದುಡ್ದಾದರೂ ಕೊಡ್ಬೋದು, ಮಾತು ಕೊಟ್ಟಿದ್ದೀನಿ ಅಂದ್ಬಿಟ್ಟು, ಇಲ್ಲ ಹೊರಗಡೆ ನಾನು ತಂದಾದರೂ ಕೊಡ್ಬೋದು, ನನ್ನ ರಿಸ್ಕ್ ಅದು.
ಬಟ್ ಹಾಕಿರೋ ದುಡ್ಡು ಮೋಸ ಆಗಬಾರ್ದು, ಮೋಸ ಮಾಡಲ್ಲ. ಹಾಕಿರೋ ದುಡ್ಡು ಬಂದೇ ಬರುತ್ತೆ ಅಂತ ಹೇಳಿದ್ದೀನಿ. ಹಾಕಿರೋದು ಮಾತ್ರ ನಾನು ಬರೋ ಥರ ಟ್ರೈ ಮಾಡ್ತೀನಿ ಹೊರತು ಕೋಟಿ ಬರಲಿ ಅಥವಾ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿಬಿಡ್ಬೇಕು, ಅವೆಲ್ಲ ಆಸೆ ಏನಿಲ್ಲ ಸರ್. ಈಗ ಲವ್ ಟು ಲಸ್ಸಿ ನಾನು ಕೇಳ್ಪಟ್ಟಂಗೆ ನಿಮಗೆ ತುಂಬ ಸಿನಿಮಾ ಫೆಟರ್ನಿಟಿಯಿಂದ ತುಂಬ ಸಪೋರ್ಟ್ ಸಿಕ್ಕಿದೆ. ಸೊ ಯಾರೆಲ್ಲ ನಿಮ್ಗೆ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ? ಸೊ ನನಗೆ ಶಿವಣ್ಣ ಅವರು, ಅಟಕ್ ಹೀರೋ ಶಿವರಾಜ್ ಕುಮಾರ್ ಅವರು, ಅವ್ರಿಗೆ ಒಂದೇ ಒಂದು ರಿಕ್ವೆಸ್ಟ್ ಕೇಳಿದ್ದು ಅಷ್ಟೇ. ಟೈಮ್ ಕೊಟ್ಬಿಟ್ರು ಸಡನ್ನಾಗಿ ಟೈಮ್ ಕೊಟ್ಬಿಟ್ಟು ನನಗೆ ಹಾಫ್ ಆನ್ ಅವರಲ್ಲೇ ಅವ್ರ ಮನೆ ಹತ್ರ ಹೋಗ್ಬೇಕಿತ್ತು. ಸಡನ್ನಾಗಿ ಟೈಮ್ ಕೊಟ್ಬಿಟ್ರು, ನಾನು ಟೈಟಲ್ ಲಾಂಚ್ ಮಾಡಿಕೊಡ್ತೀನಿ, ತಲೆ ಕೆಡ್ಸ್ಕೊಂಡ್ಬಿಡಾಚಿನ, ನೀವು ನಮ್ಮ ಜೊತೆ ಎಷ್ಟೋ ಟ್ರಾವೆಲ್ ಮಾಡಿದ್ಯಾ, ಮಾಡು, ಇನ್ನೂ ಏನು ಸಪೋರ್ಟ್ ಬೇಕಾದರೂ ಕೇಳು, ನಾನು ಮಾಡಿಕೊಡ್ತೀನಿ ಅಂದರು. ಅಣ್ಣ ಬರೀ ಟೈಟಲ್ ಒಂದೇ ಸಾಕು, ನಿಮ್ಮ ಆಶೀರ್ವಾದ ನಮಗೆ ಬೇಕು, ಯಾಕಂದ್ರೆ ದೊಡ್ಡ ಮನೆ ಆಶೀರ್ವಾದ ಯಾವಾಗಲೂ ಇರಲೇಬೇಕು ಅಂತೇಳಿ. ಅದರಲ್ಲೂ ಶಿವಣ್ಣ ಅಂತವ್ರ ಆಶೀರ್ವಾದ ಸಿಗೋದು ತುಂಬ ಕಷ್ಟ. ಅವ್ರಿಗೊಂದು ಅಪ್ರೋಚ್ ಮಾಡಿದ್ದೆ. ಆಮೇಲೆ ರಾಜ್ಬೀರ್ ಶೆಟ್ಟಿ ಅವ್ರಿಗೆ ಒಂದು ಅಪ್ರೋಚ್ ಮಾಡಿದ್ದೆ. ಅವರು ಅಷ್ಟೇ ಮಧ್ಯರಾತ್ರಿ ನಾನು ಫೋನ್ ಮಾಡಿ ಒಂದು ಬೈಟ್ ಕೊಡಿ, ನನಗೆ ಟೈಟಲ್ ಲಾಂಚ್ ಆಗ್ತಿದೆ ಅಂತ ಹೇಳಿದ ತಕ್ಷಣ ಜಸ್ಟ್ 2 ನಿಮಿಷ ಫೋನ್ ಕಟ್ ಮಾಡಿದ್ರು. ನನಗೆ ಯಾಕೆ ಕಟ್ ಮಾಡಿದ್ರು ಅಂತ ಗೊತ್ತಾಗಲಿಲ್ಲ. ಕೊಡ್ತಾರೋ ಕೊಡಲ್ವೋ, 45 ಶೂಟಿಂಗ್ ವೇಲ್ ಬೇರೆ ಇದ್ದರು ಅಂದ್ಕೊಂಡು ನಾನು ಯೋಚನೆ ಮಾಡ್ಕೊಂಡು ಸುಮ್ಮನೆ ಆದೆ. 2 ನಿಮಿಷ ನಾನು ಮನೆಯಿಂದ ಹೊರಗಡೆ ಹೋಗಿ ಅಂಗಡಿಗೆ ಹೋಗಿ ಟೀ ಕುಡ್ಕೊಂಬರೋ ಅಷ್ಟರಲ್ಲಿ ಮೆಸೇಜ್ ಬಂದಿತ್ತು. ನನಗೆ ಒಂದು ನೋಟ್ ಬಂದಿತ್ತು, ವಿಡಿಯೋ ನೋಟು ಕಳಿಸಿದ್ರು ಅವರೇನೆ. ಒಂದು ಬೈಟ್ನ ನೀಟಾಗಿ ಕಳಿಸಿ ಮಾತಾಡಿದ್ರು. ಆಮೇಲೆ ಮತ್ತೆ ಕಾಲ್ ಮಾಡಿ ಕಟ್ ಮಾಡಿದ ತಕ್ಷಣ ನೀನು ಗಾಬರಿ ಮಾಡ್ಕೊಂಡೆ ಅನಿಸುತ್ತೆ, ನಾನು ಶಾರ್ಟಲ್ಲಿದ್ದೆ, ಹಾಗಾಗಿ ಆಮೇಲೆ ಮಾಡೋಣ ಅಂತೇಳಿ ಈಗ ಫ್ರೀ ಆದೇ ಮಾಡಿಕೊಟ್ಟೆ ಅಂತೇಳಿ ಕಳಿಸಿದ್ರು. ಆಮೇಲೆ ಎಲ್ಲ ಕಡೆಯಿಂದ ಸರ್ ನಮಗೆ ತಮಿಳ್ ಆ್ಯಕ್ಟರ್ಗಳಿಂದ ಒಂದಷ್ಟು ವಿಶೇಷಗಳು ಬಂತು. ಆಮೇಲೆ ತೆಲುಗು ಆ್ಯಕ್ಟರ್ಗಳಿಂದ ಒಂದಷ್ಟು ಬಂತು, ಹಿಂದಿ ಅವರಿಂದ ಒಂದಷ್ಟು ಬಂತು. ತುಂಬ ಖುಷಿ ಆಯಿತು ಸರ್. ನನಗೆ ಮೀಡಿಯಾ ಸಪೋರ್ಟು ಬೇರೆ ತುಂಬ ಚೆನ್ನಾಗಿದೆ. ಮೀಡಿಯಾದವ್ರ ಸಪೋರ್ಟು ಯಾವಾಗ ನೋಡಿದ್ರು ಎಲ್ಲ ಅದು ನಾನು ಮೀಡಿಯಾದಿಂದನೇ ಬಂದವನಲ್ವಾ, ಮೀಡಿಯಾದಲ್ಲೇ ವರ್ಕ್ ಮಾಡ್ಕೊತಾ ಬಂದವನು. ಟಾಪ್ 13-13 ಚಾನಲ್ಗಳಲ್ಲೂ ಕೂಡ ನಾನು ಎಡಿಟರ್ ಆಗಿ, ನ್ಯೂಸ್ ರಿಪೋರ್ಟರ್ಗಳಾಗಿ, ಆಮೇಲೆ ಸ್ಟ್ರಿಂಗ್ ಆಪ್ರೇಷನ್ ಟೀಮಲ್ಲಿದ್ದು ಎಲ್ಲ ಥರ ಕೆಲಸ ಮಾಡ್ಕೊಂಡು ಬಂದವನು. ಆಮೇಲೆ ನ್ಯೂಸು ಸಪೋರ್ಟ್ ನಂಗೆ ತುಂಬ ಚೆನ್ನಾಗಿತ್ತು, ಅವ್ರುಗಳು ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಸೊ ನೀವು ಈ ಹಿಂದೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿತ್ತು, ತೆಲುಗು, ತಮಿಳು, ಮಲಯಾಳಮು, ಕನ್ನಡ ಇಂಡಸ್ಟ್ರಿ ಎಲ್ಲ ಕಡೆ ಓಡಾಡಿರೋದ್ರಿಂದ ನಿಮಗೆ ಅಲ್ಲಿರೋ ಪರಿಚಯ ಅದು ಇವತ್ತಿಗೆ ಯೂಸ್ ಆಗ್ತಾ ಇದೆ. ಹೌದು. ಒಂದು ದಂಡತೀರ್ಥ ಅನ್ನೋದು ಸಸ್ಪೆನ್ಸ್ ಥ್ರಿಲ್ಲರ್ ಸರ್. ಅದು ಮೀಡಿಯಾ ಕಾನ್ಸೆಪ್ಟೇನೆ ಇರೋವಂಥದ್ದು. ಅದು ನಿಜ ಘಟನೆನೇ, ನಿಜವಾಗಿಯೂ ನಾನು ಮಾಡಿರೋ ಒಂದು ಸ್ಟ್ರಿಂಗ್ ಆಪ್ರೇಷನ್ ಕಥೆನೇ ದಂಡತೀರ್ಥ ಸರ್. ಅದು ಆಮೇಲೆ ಲವ್ ಟು ಲಸ್ಸಿ ನಿಜ ಘಟನೆ ಮೇಲೆ, ಅದು ನಿಜ ಘಟನೆ. ಬಂಟ್ವಾಳ ಹುಡುಗಿಗೂ ಬೆಂಗಳೂರು ಹುಡುಗಂಗೂ ಆಗಿರೋ ಒಂದು ಲವ್ ಸ್ಟೋರಿ. ಅದು ಶಾರಿಗಳ ಮುಖಾಂತರ ಬರೋವಂಥದ್ದು. ಟಾಪ್ ಟು ಬಾಟಮ್ ನಾವು ಏನು ಚೇಂಜ್ ಮಾಡಿಲ್ಲ. ಕಥೆನಲ್ಲಿ ಏನು ಬಂದಿದೆ ಅದೇ ಥರನೇ, ರಿಯಲ್ ಆಗಿ ಏನು ನಡೆದಿದೆ ಅದನ್ನೇ ಶೂಟ್ ಮಾಡಿದ್ದೀವಿ, ಅದೇ ಪ್ಲೇಸ್ಗಳನ್ನೇ ಶೂಟ್ ಮಾಡಿದ್ದೀವಿ. ಓಕೆ. ಸೊ ನಿಮಗೆ ಇವಾಗ 2 ಚಿತ್ರಗಳು ಪೋಸ್ಟ್ ಪ್ರೊಡಕ್ಷನ್ ಆಗಿ ಇವಾಗ ಇನ್ನೇನು ರಿಲೀಸ್ಗೆ ಬಂದಿದೆ. ಎಷ್ಟು ಕಾನ್ಫಿಡೆನ್ಸ್ ಇದೆ ಸಿನಿಮಾ ಮೇಲೆ? ಸರ್ ನನಗೆ ಭಯ ಇಲ್ಲ. ಕಾನ್ಫಿಡೆನ್ಸ್ ಅಂದರೆ ನಾನು ಮಾರ್ಕೆಟಿಂಗ್ ಹೆಂಗೆ ಮಾಡ್ತೀನೋ ಏನೋ ಅಂತ ಯೋಚನೆ ಮಾಡಲ್ಲ. ಯಾಕಂದರೆ ಮಾರ್ಕೆಟಿಂಗ್ ಕಲಿಯೋಕ್ಕೆ ಅಂತಲೇ ನಾನೇನು ಮಾಡಿದ್ದೆ, ನ್ಯೂಯಾರ್ಕ್ ಅಕಾಡೆಮಿಗೆ ಹೋಗಿದ್ದೆ, ಆಸ್ಟ್ರೇಲಿಯಾಗೆ. ಅಕಾಡೆಮಿನಲ್ಲಿ ಅಲ್ಲಿ ನಾನು ಕಲ್ತಿದ್ದು ಟೆಕ್ನಿಕಲ್ ಆಗಿ, ಅಲ್ಲಿ ಬೇಸಾಗಿ ನಾನು ಕೇಳಿದ್ದವ್ರಿಗೆ ಡೈರೆಕ್ಷನ್ ಬಗ್ಗೆ ನಂಗೆ ಏನು ಹೇಳ್ಕೊಡ್ಬೇಡಿ, ಬಿಸ್ನೆಸ್ ಬಗ್ಗೆ ಹೇಳ್ಕೊಡಿ ಸಾಕು ಅಂಥೇಳಿ ಆ ಬಿಸ್ನೆಸ್ನ ಕಲ್ತ್ಕೊಬಂದೆ. ಇಲ್ಲಿ ನನಗೆ ಕಾನ್ಫಿಡೆಂಟ್ ಏನಪ್ಪ ಅಂದರೆ, ನಾನು ಒಬ್ಬೊಬ್ಬರೇ ವ್ಯಕ್ತಿನ. ಈಗ ನಿಮ್ಮನ್ನು ನಾನು ಪರಿಚಯ ಮಾಡ್ಕೊಂಡೆ ಅಂದ್ಕೊಳ್ಳಿ, ನಾನು ನಿಮ್ಮ ಜೊತೆ ತುಂಬ ಚೆನ್ನಾಗಿರ್ತೀನಿ. ನಾನು ನಿಮಗೆ ವೀಕ್ಲಿ ಒನ್ಸ್ ಅಥವಾ ತಿಂಗಳಿಗೆ 2 ಸಲ ಸಿಕ್ಕಿ ನಾನು ನಿಮಗೆ 1000 ರೂಪಾಯಿ ಖರ್ಚು ಮಾಡ್ಬೋದು. ಅದು ನಾನು ಪರ್ಸ್ನಲಾಗಿ ಖರ್ಚು ಮಾಡ್ತೀನಿ. ಆದರೆ ಅದ್ರ ಹಿಂದೆನೂ ಒಂದು ಉದ್ದೇಶ ಇಟ್ಟಿರ್ತೀನಿ. ಏನಪ್ಪ ಅಂದರೆ, ಈಗ ನೀವಿದ್ದೀರಾ, ನಿಮ್ಮ ಸ್ಟಾಫ್ ಒಂದು 4 ಜನ ಇರ್ತಾರೆ, ಎಲ್ಲ ನೀವು 4-5 ಜನ 500 ರೂಪಾಯಿ ಇದೆ ಗೊತ್ತಾ, ಬಂದು ನೀವು ಥಿಯೇಟ್ರಿಗೆ ಬಂದು ನಮ್ಮವ್ರು ಸಿನಿಮಾ ಮಾಡಿದ್ದಾರೆ, ನಮ್ಮ ನಿರ್ದೇಶಕರು ಅಥವಾ ನನ್ನ ಫ್ರೆಂಡು ಅಥವಾ ನನ್ನ ಗೆಳೆಯ ಏನೋ ಒಂದು ಅಂದ್ಕೊಂಡು ಬಂದು ಕಮ್ಯುನಿಕೇಷನಲ್ಲಿ ಬಂದು ಒಂದು ಸಿನಿಮಾ ನೋಡಿದಾಗ 500 ರೂಪಾಯಿ ನನಗೆ ಅವತ್ತಿನ ದಿನಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್. ಹೌಸ್ಫುಲ್ ಅಂತ ಬೋರ್ಡ್ ಹಾಕೋದಕ್ಕೆ 5 ಜನ ಇಲ್ಲ ಅಂದರೆ ಇಲ್ಲ. ಹೌದು. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ, ಪೀಪಲ್ ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟಾಗಿ ಇಟ್ಕೊಂಡಿರ್ತೀನಿ. ಯಾರೇ ಎಲ್ಲಿಗೆ ಕರೆದ್ರೂ ಟಕ್ಕಂತ ಓಡೋಗ್ತೀನಿ. ಕೈಲಾಗೋ ಏನೇ ಹಣಕಾಸಿನ ಸಹಾಯ ಆಗಿರ್ಬೋದು, ಇನ್ನೊಂದು ಏನೇ ಕೇಳಿದ್ರು ಟಕ್ಕಂತ ಓಡೋಗಿ ಮಾಡಿಕೊಡ್ತೀನಿ. ಆಮೇಲೆ ಆಲ್ ಓವರ್ ಕರ್ನಾಟಕ ನಾನೊಂದು 25-30 ಸಾವಿರ ಜನ ಗ್ರೂಪ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸರ್. ಯಾಕಂದರೆ ನನ್ನ ಮಾರ್ಕೆಟಿಂಗಿಗೋಸ್ಕರ. ಸೊ ಬಿಸ್ನೆಸ್ ಬೇಕು ಅಂತೇಳಿ. ಮತ್ತು ಆ ಗ್ರೂಪ್ಗಳನ್ನ ಸುಮ್ಮನೆ ಗ್ರೂಪ್ ಮಾಡಿ ಇಟ್ಕೊಂಡಿಲ್ಲ ನಾನು. ಅಲ್ಲಿ ನಾನು ಏನೇ ಈವೆಂಟ್ಗಳು ಮಾಡಿದ್ರು, ಏನೇ ಕೆಲಸ ಮಾಡಿದ್ರು ಅವ್ರನ್ನ ಇನ್ವಾಲ್ವ್ ಮಾಡ್ಕೋತೀನಿ. ಈಗ ಒಂದು ತಾಲೂಕಲ್ಲಿ ನನಗೆ 10 ಜನ ಇದ್ದಾರೆ ಅಂದರೆ ಅವ್ರನ್ನ ಇನ್ವಾಲ್ವ್ ಮಾಡ್ಕೋತೀನಿ. ಅಲ್ಲಿಗೆ ಅವ್ರಿಗೂ ಒಂದು ಬಿಸ್ನೆಸ್ ಆಗಬೇಕು, ಕೆಲಸ ಆಗಬೇಕು. ಆಮೇಲೆ ಇದೀವಿ ಅನ್ನೋದು ಇರಬೇಕು. ಆಮೇಲೆ ಅವ್ರಿಗೂ ನಮ್ಮನ್ನು ದೊಡ್ಡ ಮಟ್ಟಲ್ಲಿ ತೋರಿಸ್ತಾ ಇದ್ದಾರಲ್ಲ ಇವರು ಅನ್ನೋದೊಂದು ಇರಬೇಕು. ಯಾವುದೇ ಒಂದು ಸ್ಟೇಜ್ ಪ್ರೋಗ್ರಾಮಲ್ಲಿ ಮಾಡಿದ್ರು ಅವ್ರನ್ನೇ ಸ್ಟೇಜ್ ಮೇಲೆ ನಿಲ್ಲಿಸ್ತೀನಿ. ಫಸ್ಟ್ ಅವ್ರಿಗೆ, ನಮ್ಮ ಟೀಮಲ್ಲಿ ಇರೋರಿಗೆ ಫಸ್ಟು ಪ್ರಾಮುಖ್ಯತೆ ಕೊಡ್ತೀನಿ. ಯಾವುದೇ ರೀತಿ ಭಯ ಇಲ್ಲ ಸರ್. ನಾನು ಗೆಲ್ತೀನಿ ಅನ್ನೋ ಕಾನ್ಫಿಡೆಂಟ್ ಅನ್ನೋದಕ್ಕಿಂತ ಜನ ಗೆಲ್ಲಿಸ್ತಾರೆ ಅನ್ನೋ ಕಾನ್ಫಿಡೆಂಟ್ ಇದೆ. ಸೋಷಿಯಲ್ ಮೀಡಿಯಾ ಅನ್ನೋ ಪ್ಲಾಟ್ಫಾರ್ಮ್ ಇದೆಯಲ್ಲ, ಅಲ್ಲಿಗೆ ಬರೋದು ಹೇಗೆ, ಆ 30 ಸೆಕೆಂಡ್ ನಾನು ನಿಂತ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ಫಸ್ಟ್ ಕಲ್ತಿದ್ದೀನಿ, ಗೆಲ್ತೀನಿ ಸರ್. ನನ್ನ ಪ್ರಕಾರ ನನ್ನ ಸ್ಕ್ರೀನ್ ಐಕಾನ್ಸ್ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, ವಿಷ್ಣುವರ್ಧನ್ ಅವ್ರು ಇರ್ಬೋದು, ಅಂಬರೀಷ್ ಅವ್ರು ಇರ್ಬೋದು, ಶಂಕರ್ ನಾಗ್ ಅವ್ರು ಇರ್ಬೋದು, ಪುನೀತ್ ರಾಜ್ಕುಮಾರ್ ಅವ್ರು ಇರ್ಬೋದು. ಇವರೆಲ್ಲರೂ ಅಂಥ ದೊಡ್ಡ ಮಟ್ಟಕ್ಕೆ ಬೆಳೆಯೋಕ್ಕೆ ಅಥವಾ ದೊಡ್ಡ ಮಟ್ಟಕ್ಕೆ ಒಂದು ಮಂತ್ರ ಏನಿದ್ದಿದ್ದು ಅಂದರೆ
ಜನಗಳ ಹತ್ರ ಇದ್ರು. ಹೌದು. ನೀವು ಅದೇ ಮಾತನ್ನ ಹೇಳ್ತಾ ಇದ್ದೀರಾ. ನಾನು ಎಷ್ಟೋ ಜನನ 25,000ದಿಂದ 30,000 ಜನರನ್ನ ಗ್ರೂಪ್ ಮಾಡಿದ್ದೀನಿ, ಅವ್ರ ಹತ್ರ ಇರ್ತೀನಿ. ಸೊ ಇದು ಒಂದು ಮಂತ್ರನೇ ಆ್ಯಕ್ಚುಲಿ. ಖಂಡಿತ ಜನಗಳ ಹತ್ರ ಇದ್ದಾಗ ಜನ ನಮಗೆ ಹತ್ರ ಆಗ್ತಾರೆ ಸರ್. ಒಬ್ಬೊಬ್ಬ ವ್ಯಕ್ತಿನೂ ನಮಗೆ ಅದು 1 ರೂಪಾಯಿನೋ ಲಕ್ಷನೋ ಕೋಟಿನೋ ಹಾಗೆ ಆಗ್ತಾನೆ ಸರ್. ಈಗ ನಾನು ಇರೋ 25-30 ಜನದಲ್ಲಿ ನಾನು ಎಲ್ಲರ ಹತ್ರನೂ ಜಸ್ಟ್ 10,000 ಇಲ್ಲ 2,000 ಕಲೆಕ್ಷನ್ ಮಾಡ್ಕೊಂಬಂದ್ರು ನಾನು ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ಬೋದು. ಎಲ್ಲರೂ ಪರಿಚಯನೇ, ಪ್ರತಿದಿನ ಮಾತಾಡ್ತಾರೆ, ಪ್ರತಿದಿನ ಗ್ರೂಪಲ್ಲಿ ಇರ್ತೀವಿ, ಪ್ರತಿದಿನ ಏನಾರು ಒಂದು ಡಿಸ್ಕಷನ್ ಮಾಡ್ತಾ ಇರ್ತೀನಿ. ಏನಾದ್ರು ಯಾವುದೇ ಏರಿಯಾದಲ್ಲಿ ಒಂದು ಕೆಲಸ ಬಂತು ಅಂದರೆ ಈ ಏರಿಯಾದಲ್ಲಿ ಹಿಂಗೆ ಕೆಲಸ ಇದೆ ಹೋಗಿ ಮಾಡೋ ಅಂತಪ್ಪ ಹೇಳ್ತಾ ಹೋಗ್ತೀನಿ. ಬರೀ 2,000 ತಂದರೂ ನಾನು ಒಂದು ಪ್ರೊಡಕ್ಷನ್ ಹೌಸ್ ಓಪನ್ ಮಾಡ್ಕೊಂಬಿಡ್ಬೋದು. ಸೊ ನನಗದು ಸ್ಟ್ರೆಂತ್ ಸರ್. ಎಲ್ಲ ಹೋದ್ರೂ ನಾನು ನನಗೆ ಈಗ ಹೇಳಿದೆ ನಿಮಗೆ ಎಕ್ಸಾಂಪಲ್, 1 ವೀಕ್ ಬ್ಯಾಕು ನೀವು ಇಲ್ಲಿಗೆ ಬರೋಕ್ಕೆ ಹೇಳಿದಾಗ ನನ್ನ ಕಾರ್ ಆಕ್ಸಿಡೆಂಟ್ ಆಗಿತ್ತು ಅನ್ನೂರು ಅಂತ ಊರಲ್ಲಿ. ಜಸ್ಟ್ ಮಿಡ್ನೈಟ್ 12 ಗಂಟೆ 1 ನಿಮಿಷ ಕರೆಕ್ಟಾಗಿ ಆಗಿದ್ದದು. ಅಲ್ಲೇ ಒಂದೇ ಒಂದು ಫೋನ್ ಕಾಲ್ ಮಾಡಿದೆ, 12ರಿಂದ 13 ಜನ ಹುಡುಗರು ಬಂದರು ಸರ್. 2 ನಿಮಿಷ ನನ್ನ ಗಾಡಿ ಚೆನ್ನಾಗಿದೆಯಾ ಸೇಫು, ನಾನು ಚೆನ್ನಾಗಿದ್ದೀನೋ ಸೇಫು, ಅಲ್ಲಿಗೆ ಊಟ ತರಿಸಿದ್ರು, ಅಲ್ಲೇ ತಿಂದೆ, ಅವರೇ ಸೇಫಾಗಿ ನೋಡಿಕೊಂಡ್ರು, ಅವರೇ ನನ್ನನ್ನು ಮನೆ ತನಕ ಸೇಫಾಗಿ ಕಳಿಸಿದ್ರು, ಕರ್ಕೊಬಂದುಬಿಟ್ರು. ಸೊ ತುಂಬ ಇಂಪಾರ್ಟೆಂಟ್ ಸರ್, ನಮ್ಮ ಪೀಪಲ್ ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟ್. ಹೌದು ಹೌದು, ಒಳ್ಳೆ ಮಾತು ಹೇಳಿದ್ರಿ. ಪೀಪಲ್ ಕಮ್ಯುನಿಕೇಷನ್, ಜನರ ಹತ್ರ ಹೋಗುವಂಥದ್ದು ತುಂಬ ಇಂಪಾರ್ಟೆಂಟು. ಅದನ್ನು ಚೆನ್ನಾಗಿ ಮಾಡ್ತಾ ಇದ್ದೀರಾ. ಇನ್ನು ಮುಂದಕ್ಕೂ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಇವಾಗ ಈ 2 ಚಿತ್ರಗಳು ಆಲ್ಮೋಸ್ಟ್ ರಿಲೀಸ್ ಹಂತಕ್ಕೆ ಬಂದಿದೆ. ಇದ್ರ ನೆಕ್ಸ್ಟ್ ಹಂತದಲ್ಲಿ ಏನು ಮಾಡ್ತಾ ಇದ್ದೀರಾ ಸರ್? ಇದ್ರ ನೆಕ್ಸ್ಟ್ ಹಂತದಲ್ಲಿ ಅಂದರೆ ರಾಥೋಡ್ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಸ್ವಲ್ಪ ಐ ಬಜೆಟ್ ಸಿನಿಮಾನೇ. ತಮಿಳಿಂದ ಯೋಗಿ ಬಾಬು ಮತ್ತು ಸತೀಶು ಇಂಥ ದೊಡ್ಡ ದೊಡ್ಡ ಕಲಾವಿದರನ್ನ ಹಾಕ್ಕೊಂಡಿದ್ದೀನಿ. ತೆಲುಗಿಂದ ಸಪ್ತಗಿರಿ ಮತ್ತು ನಮ್ಮ ವೆನಿಲಾ ಕಿಶೋರು ಅವರನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಮತ್ತು ಕನ್ನಡದಲ್ಲಿ ನಮ್ಮ ಶೋಭರಾಜಣ್ಣ ಮತ್ತು ರಂಗಣ್ಣ ರಘು ಅವರೆಲ್ಲ ಇದ್ದಾರೆ. ಮತ್ತು ಹಿಂದಿನಲ್ಲೂ ಕೂಡ ಒಂದು ಇಬ್ಬರನ್ನ ಹಾಕ್ಕೊಂಡಿದ್ದೀನಿ ಸರ್. ಅವರೂ ಅಷ್ಟೇ ಸೀರಿಯಲ್ ಆರ್ಟಿಸ್ಟ್ಗಳವರು. ಎಲ್ಲ ಲ್ಯಾಂಗ್ವೇಜಲ್ಲೂ ಇರಲಿ. ನಮ್ಮ ಕನ್ನಡದ ಅಂದರೆ ನಾನು ಮಾಡ್ತಾರೋ ತೆಲುಗು, ತಮಿಳು, ಕನ್ನಡ 3 ಲ್ಯಾಂಗ್ವೇಜಲ್ಲೂ ಮಾಡ್ತಾ ಇರೋದ್ರಿಂದ ಸೊ ಮಾರ್ಕೆಟಿಂಗ್ ಪರ್ಪಸ್ಸು ಬಿಸ್ನೆಸ್ ಇದ್ದೇ ಇರುತ್ತಲ್ಲ, ಹಾಗಾಗಿ ಆ ಥರ ಒಂದು ಹಾಕೊಂಡು ಮಾಡ್ತಾಯಿದ್ದೀನಿ ಸರ್ ರಾಥೋಡ್ ಅಂತ. ಇದರಲ್ಲಿ ಲೀಡ್ ಕ್ಯಾರೆಕ್ಟರ್ ಅನ್ನೋದೇನಿಲ್ಲ, ಕಥೆನೇ ಕ್ಯಾರೆಕ್ಟರ್. ಹರಿಪ್ರಾಣ್ ಅವರೇ, ನೀವೇ ಹೇಳಿದಾಗೆ ಈಗ ತೆಲುಗುಯಿಂದ 2, ತಮಿಳಿಂದ 2, ಮಲಯಾಳಮಿಂದ 2, ಹಿಂದಿ ಇಂಡಸ್ಟ್ರಿಯಿಂದ 2 ಮತ್ತು ಕನ್ನಡದವ್ರು ಒಂದು ಹಲವಾರು ಜನ ಇಟ್ಕೊಂಡು ಸಿನಿಮಾ ತೆಗಿತಿದ್ದೀರಾ ಅಂತ. ಅಂದರೆ ಕನ್ನಡ ಚಲನಚಿತ್ರ ರಂಗ ಎಂಡಿಗೆ ಬಂದ್ಬಿಟ್ಟಿದೆಯಾ? ಕನ್ನಡ ಸಿನಿಮಾ ನಮ್ಮ ಕರ್ನಾಟಕದಲ್ಲಿ ನಿಂತಿರೋದು, ನಾನು ಹೇಳೋದಾದರೆ ಸರ್, ಸ್ಟೂಡೆಂಟು, ಆಟೋ ಡ್ರೈವರ್ಗಳು, ಕನ್ನಡ ಪರ ಸಂಘಟನೆಗಳು ಅವರೆಲ್ಲ ಮಾಡ್ತಾರಲ್ಲ, ಅದರಿಂದ ನಿಂತಿದೆ 50%. ಇನ್ನು 50% ಏನು ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಕಲಾವಿದರುಗಳಿಗೆ ಇಲ್ಲೇನೆ ನಮ್ಮ ಮಣ್ಣೆ ನಮ್ಮ ಕಲಾವಿದರುಗಳಿಗೆ ಅವಕಾಶಗಳಿಲ್ಲ ಸರ್. ನಾನು ಹಂಗೆ ನೋಡೋದಾದರೆ ನನಗೆ ಗೊತ್ತಿರೋರು ಒಂದು 70-80 ಜನ ಹಿರಿಯ ನಟರುಗಳೆಲ್ಲ, ಹಿರಿಯ ಕಲಾವಿದರುಗಳೆಲ್ಲ ಕಣ್ಣು ಕಾಣಿಸ್ತಾನೆ ಇಲ್ಲ. ಕೆಲಸ ಇಲ್ಲ, ಕೆಲವ್ರು ಆರೋಗ್ಯ ಸಮಸ್ಯೆನಲ್ಲಿದ್ದಾರೆ, ಕೆಲವ್ರಿಗಂತೂ ಏನು ಇಲ್ಲವೇ ಇಲ್ಲ ಬಿಡಿ, ತಿನ್ನೋಕ್ಕೂ ಊಟಕ್ಕೂ ಗತಿ ಇಲ್ಲ. ಆ ಥರ ಒಂದು ಪರಿಸ್ಥಿತಿಗಳು ಆಗಿರೋದು ನಾವೇ ಮಾಡ್ಕೊಂಡಿರೋ ತಪ್ಪು ಸರ್. ನಾವೇ ಗುಂಡಿ ತೋಡಿ, ನಾವೇ ಹೋಗಿ ಮಲ್ಕೊಂಡು, ನಾವೇ ಮಣ್ಣು ಹಾಕ್ಕೊಂಡಿದ್ವಿ. ನಾವು ಈಗ ದೊಡ್ಡವ್ರ ಸಿನಿಮಾ ಏನು ಮಾಡ್ತೀವಿ ಅಂದರೆ OTT ಬಂದುಬಿಟ್ಟು ನಮಗೊಂದು ಪ್ಲಸ್ಸು ಆಗಿದೆ, ಮೈನಸ್ ದೊಡ್ಡ ಏನಪ್ಪ ಅಂದರೆ OTTಗೆ ಎಲ್ಲರೂ ಇದ್ದರೆ, ಈಗ 4 ದೊಡ್ಡ ಆರ್ಟಿಸ್ಟ್ಗಳಿದ್ರೇ ಮಾತ್ರ OTTನಲ್ಲಿ ತೊಗೊಳ್ಳೋದು. ಕ್ಯಾಸ್ಟಿಂಗ್ ಅಂತ ನೋಡ್ತಾರೆ, ಬಜೆಟ್ ಎಷ್ಟಾಗಿದೆ ಅಂತ ನೋಡೋಲ್ಲ, ಕ್ವಾಲಿಟಿ ಕ್ವಾಂಟಿಟಿ ಎಷ್ಟಿದೆ ಅಂತ ನೋಡ್ತಾರೆ. ಆಮೇಲೆ ನಾವು ಹೆಂಗೆ ತೆಗ್ದಿದ್ದೀವಿ ಫ್ರೇಮ್ ಟು ಫ್ರೇಮ್ ಏನಿದೆ ಅಂತ ಚೆಕ್ ಮಾಡಿದ್ರೆ ನಮಗೂ ಲೈಕ್ ಮಾಡ್ತಾರೆ, ಆದರೆ ಚೆಕ್ ಮಾಡಲ್ವೇ? ಅವರೆಲ್ಲ ಚೆಕ್ ಮಾಡಲ್ಲ. ಇಂಥದ್ದೇ ಕ್ಯಾಮ್ರಾ ಯೂಸ್ ಮಾಡಿದ್ರೆ ಮಾತ್ರ OTTನಲ್ಲಿ ಬರಬೇಕು, ಈ ರೀತಿಯೇ ಟೆಕ್ನಿಷಿಯನ್ಸ್ಗಳಿದ್ದರೆ ಮಾತ್ರ, ನೇಮ್ ಇರೋವಂಥ ಕ್ಯಾಮ್ರಾಮ್ಯಾನ್ ಇದ್ದರೆ ಮಾತ್ರ, ನೇಮ್ ಇರೋವಂಥ ಡ್ಯಾನ್ಸ್ ಮಾಸ್ಟ್ರು, ಮ್ಯೂಸಿಕ್ ಡೈರೆಕ್ಟರ್ ಇದ್ದರೆ ಮಾತ್ರ, ನೇಮ್ ಇರೋವಂಥ ಸಿಂಗರ್ಸ್ ಇದ್ದರೆ ಮಾತ್ರ. ಸೊ ನಮ್ಮ ಕನ್ನಡದ್ದು ಮಾರ್ಕೆಟಿಂಗ್ ನಿಂತಿರೋದೇ ಅದ್ರ ಮೇಲೆ ನಿಂತಿತ್ತು. ಅದನ್ನೇ ಹಾಳು ಮಾಡ್ಕೊಂಡ್ಬಿಟ್ಟಿದ್ದೀವಿ ಸರ್ ಇವಾಗ ಎಲ್ಲರೂ. ಈಗ ನಾನೇ ಹೊರಗಡೆ ಹೋಗಿದ್ದೀನಿ, ಸೊ ನಾನೇ ಮಾಡಿದ ತಪ್ಪು ನಂದು ತಪ್ಪಿದೆ. ಬಟ್ ನಾನೇನು ಮಾಡಲಿ, ನಾನು ನಿರ್ಮಾಪಕರನ್ನ ಕಾಪಾಡಬೇಕಲ್ಲ. ಸೊ ನಿಮ್ಮ ಪ್ರಕಾರ ಆಲ್ಮೋಸ್ಟ್ ದಿ ಎಂಡ್ ಅನ್ನೋ ಸ್ಟೇಜಿಗೆ ಬಂದಿದ್ದೀವಾ ಸರ್? ಆಲ್ಮೋಸ್ಟ್ ಬಂದ್ಬಿಟ್ಟಿದ್ದೀವಿ ಸರ್, 80% ಬಂದ್ಬಿಟ್ಟಿದ್ವಿ. ಒಂದು ಹೇಳ್ತೀನಿ ಸರ್, ಇಲ್ಲಿ ನಾನು ಇಂಥ ಆರ್ಟಿಸ್ಟು ಅಂಥವ್ರು ಅಂತ ಹೇಳಲ್ಲ. ಕೆಲವೊಬ್ಬರು ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ. ಈಗ ನಾನೊಬ್ಬ ಚಿಕ್ಕ ನಿರ್ದೇಶಕ, ಚಿಕ್ಕ ಕಲಾವಿದರುಗಳನ್ನ ಇಟ್ಕೊಂಡು ಏನೋ ಸಿನಿಮಾ ಮಾಡ್ಕೊಂಡು ಬರ್ತಾ ಇದ್ದೀನಿ. ಒಂದೇ ಒಂದು ಸಪೋರ್ಟ್ ನಾನೊಂದು ಬೈಟ್ ಕೇಳ್ಬೋದು, ಅಥವಾ ಒಂದು ಚಿಕ್ಕ ಕ್ಯಾರೆಕ್ಟರ್ 2 ನಿಮಿಷ ಒಂದು ಶೂಟ್ ಒಂದು ಕ್ಯಾರೆಕ್ಟರ್ ಕೇಳ್ಬೋದು. ಇಲ್ಲೇನಾಗಿದೆ ಅಂದರೆ ಸರ್, ಎಲ್ಲ ಮನಿ ಮೈಂಡೆಡ್. ಎಲ್ಲ ತುಂಬ ಜನ ಆರ್ಟಿಸ್ಟ್ಗಳು ನಾನು ನೋಡಿರೋದ್ರಲ್ಲಿ ಒಂದು 60% ಆರ್ಟಿಸ್ಟ್ಗಳು ಮನಿ ಮೈಂಡೆಡ್, ಓನ್ಲಿ ಮನಿ. ನಾನು ಕೆಲವ್ರಿಗೆ ಕತೆ ಎಕ್ಸ್ಪ್ಲೇನ್ ಮಾಡೋಕ್ಕೂ, ಕತೆ ಇದೆ ಸರ್, ಪ್ರೊಡ್ಯೂಸರ್ ಇದ್ದಾರೆ, ನಾನು ಬರ್ತೀನಿ, ಕತೆ ಹೇಳ್ತೀನಿ, ನಿಮಗೆ ನರೇಟ್ ಮಾಡ್ತೀನಿ ಅಂತ ಹೇಳಿದಾಗೆಲ್ಲ ನನ್ನ ಬಜೆಟ್ ಒಂದು ರೌಂಡ್ ಫಿಗರ್, ಅದಿದ್ದರೆ ಮಾತ್ರ ಬಾ, ಇಲ್ಲಾಂದರೆ ಬರಬೇಡ.